ಇದು ಒಂದು ಕಾಡು ಗುಡ್ಡ. ಈ ಗುಡ್ಡದಲ್ಲಿ ಒಂದು ಸಣ್ಣ ಗುಡಿಸಲಿ ಹಾಕಿಕೊಂಡು ಇವತ್ತು ಈ ಒಂದು ಬೃಹದಾಕಾರ ಮಠದಲ್ಲಿ ಮಠವನ್ನು ಕಟ್ಟುವುದರ ಮೂಲಕ ಇಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಹಾಸ್ಟೆಲ್ ಮೂಲಕ ಅವರಿಗೆ ಊಟ ವಸತಿಯನ್ನು ಕೊಡುವುದರ ಮೂಲಕ ಭಾಳ ವಿಶೇಷವಾಗಿ ಈ ಭಾಗದಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಯಾಕೆ ಈ ಮಠ ಹೊಂತು ಅನ್ನೋದಕ್ಕೆ ಹಾಲು ಮತ್ತು ಸಂಸ್ಕೃತಿ ವೈಭವ ಕಾರ್ಯಕ್ರಮ ಕಾರಣ ಅನ್ನುವಂಥದ್ದು ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಅವರ ಆಳವಾದ ವಿಚಾರಗಳು, ಅವರ ದೂರಾಲೋಚನೆಗಳು ಎಲ್ಲರೂ ಕೂಡ ಮೆಚ್ಚಿಕೊಳ್ಳುವಂಥ ವಿಚಾರಗಳು ಅನ್ನುವಂಥದ್ದು. ಕೆದಕಿ 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 ಎಲ್ಲೆಲ್ಲಿ ಆಳವಾಗಿರುವಂಥ ನೋವುಂಡಂಥ ಕಷ್ಟದಲ್ಲಿರುವಂಥ ಯಾರೂ ಪರಿಚಯಿಸಲಾರದಂಥ ಜನಾಂಗವನ್ನು ಪರಿಚಯಿಸುವುದರ ಮೂಲಕ, ಅವರಿಗೆ ಸನ್ಮಾನಿಸುವುದರ ಮೂಲಕ, ಅವರನ್ನು ಜನರಿಗೆ ಸಮಾಜಕ್ಕೆ ಪರಿಚಯಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಕಾರ್ಯವನ್ನು ಸಿದ್ದರಾಮಾನಂದಪುರಿ ಸ್ವಾಮಿಗಳು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅನ್ನುವಂಥದ್ದು. ಹಾಗಾಗಿ ಇವತ್ತು ನಮ್ಮನ್ನು ಅಗಲಿದ್ದಾರೆ, ಸಹಜ, ನಮಗೆ ನೋವಿದೆ. ಆ ನೋವು ನಿವಾರಣೆ ಆಗಬೇಕು ಅನ್ನುವಂಥದ್ದು ನನ್ನ ಬಯಕೆನೂ ಕೂಡ, ನಿಮ್ಮೆಲ್ಲರ ಬಯಕೆನೂ ಕೂಡ ಹೌದು ಅಂತಕ್ಕಂಥದ್ದು. ನೋವು ನಿವಾರಣೆ ಆಗಬೇಕು. ನಮಗೊಬ್ಬ ಸಮರ್ಥ ಪಟ್ಟಾಧಿಕಾರಿ ಆಗಬೇಕಾಗಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ. ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಜಗದ್ಗುರುಗಳಿದ್ದಾರೆ, ವೇದಿಕೆ ಮೇಲೆ ಭಾಳಷ್ಟು ಟ್ರಸ್ಟಿ ಮೆಂಬರ್ಗಳು ಕೂಡ ಇದ್ದಾರೆ. ಅವರೆಲ್ಲರೂ ಒಂದು ಚಿಂತನೆ ಮಾಡುವುದ್ರ ಮೂಲಕ ಈ ಭಾಗಕ್ಕೆ ಒಬ್ಬ ಸೂಕ್ತ ವ್ಯಕ್ತಿಯನ್ನು ನಿಮ್ಮೆಲ್ಲರ ಬಯಕೆಯಂತೆ ಕಲ್ಯಾಣ ಕರ್ನಾಟಕದ ಭಾಗ ಜನ ಏನು ಬಯಸ್ತಾರೆ, ನಿಮ್ಮ ಬಯಕೆಯಂತೆ ಒಬ್ಬ ಸ್ವಾಮಿಗಳನ್ನು ಆಯ್ಕೆ ಮಾಡ್ತಾರೆ ಅನ್ನುವಂಥ ಒಂದು ಭರವಸೆ ನನಗಿದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಬಂಧುಗಳೇ, ಕಲ್ಯಾಣ ಕರ್ನಾಟಕ ಭಾಗ ಕೊರತೆ ಏನಿದೆ ಅನ್ನುವಂಥದ್ದು ನಾನೇನು ಮುಖ್ಯಮಂತ್ರಿಗಳಿಗೆ ಹೇಳಬೇಕಾಗಿಲ್ಲ ಅನ್ನುವಂಥದ್ದು. ಸಮಾಜ ಕಟ್ಟಬೇಕು, ಸಮಾನತೆ ಬರಬೇಕು ಅನ್ನುವಂಥ ರಾಜಕೀಯ ಭಾಷೆಗಳನ್ನು ನಾವು ಕೇಳಿದಾಗ ಆ ಸಮಾಜ ಸಮಾನತೆ ಅನ್ನುವಂಥದ್ದು ಈ ಭಾಗದಲ್ಲಿ ಬೆಳಿಬೇಕು, ಆಗಬೇಕು ಅನ್ನುವಂಥದ್ದು ಆದಾಗ ಸರ್ಕಾರದಿಂದ ಎಲ್ಲ ರೀತಿಯ ಅನುಕೂಲಗಳು ಸಿಗಬೇಕಾಗಿರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ನಿವಾರಣೆ ಮಾಡಲಿಕ್ಕೆ ಇಲ್ಲಿ ಅನೇಕ ನಿಗಮಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥದ್ದು ಅದು ಹಿಂದಿನಿಂದ ಅನೇಕ ಸರ್ಕಾರಗಳು ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಆದರೂ ಕೂಡ ಮಠಗಳಿಂದ ಏನು ಸಿಗಬೇಕು ಜನರಿಗೆ, ಆ ಮಠಗಳಿಂದ ಸಿಗುವಂಥ ಪ್ರೀತಿ ವಿಶ್ವಾಸ ಅದು ಯಾವುದೇ ಸರ್ಕಾರದಿಂದನೂ ಕೂಡ ಸಿಗಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅನ್ನುವಂಥದ್ದು. ಹಾಗಾಗಿ ಮಠಕ್ಕೆ, ಈ ಭಾಗಕ್ಕೆ ನೀವೇನು ಕಾರ್ಯಕ್ರಮ ಕೊಡ್ತೀರೋ ಗೊತ್ತಿಲ್ಲ, ನಿಮಗೆಲ್ಲ ಗೊತ್ತಿದೆ. ಇವತ್ತಿಗೂ ಕೂಡ ಪ್ರೋಟೀನ್, ಮಕ್ಕಳಿಗೆ ಪ್ರೋಟೀನ್ ಇಲ್ಲ, ಒಳ್ಳೆಯ ಆಹಾರ ನಮ್ಮ ಜನರಿಗೆ ಸಿಗ್ತಾ ಇಲ್ಲ. ಅದು ಶಿಕ್ಷಣ ಇರ್ಬೋದು, ನೌಕರಿ ಇರ್ಬೋದು, ಎಲ್ಲ ರೀತಿಯಿಂದನೂ ಕೂಡ ಹಿಂದುಳಿದಿರ್ತಕ್ಕಂಥ ಭಾಗ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಇದ್ದರೆ ಅದು ಕಲ್ಯಾಣ ಕರ್ನಾಟಕ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಈ ಕಲ್ಯಾಣ ಕರ್ನಾಟಕದ ಈ ನಮ್ಮ ಮಠಕ್ಕೆ ನಾವು ಈ ಮಠವನ್ನು ಎತ್ತರಕ್ಕೆ ಬೆಳೆಸಬೇಕು, ಸಮಾಜವನ್ನು ಸಮಾನತೆಯ ಹಾದಿಗೆ ತರಬೇಕು ಅನ್ನುವಂಥದ್ದಾಗಿದ್ದರೆ ಇವತ್ತು ಸಾವಿರಾರು ವರ್ಷಗಳಿಂದ ಸ್ಥಾಪನೆ ಆಗಿರತಕ್ಕಂಥ ಮಠಗಳ ಪ್ರಗತಿ, ಅವರ ಸಮಾಜದ ಪ್ರಗತಿ, ಆ ಮಠಗಳ ಸಮಾಜದ ಪ್ರಗತಿಯನ್ನು ನಾವು ನೋಡಿದಾಗ ನಮ್ಮ ಸಮಾಜದ ಪ್ರಗತಿ ಏನಿದೆ ಅನ್ನುವಂಥದ್ದನ್ನು ನಾವು ಅವಲೋಕನ ಮಾಡುವಂಥದ್ದು ಬಹಳಷ್ಟು ಅವಶ್ಯಕವಾಗಿರುವಂಥದ್ದು. ಆ ದೃಷ್ಟಿಯಿಂದ ನಾನು ಮನವಿ ಮಾಡಿಕೊಳ್ತೇನೆ ಮಾನ್ಯ ಸಿದ್ದರಾಮಯ್ಯನವರಿಗೆ. ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ಇದೇನು ಹೊಸ ವಿಚಾರ ಅಲ್ಲ. ಈ ಭಾಗಕ್ಕೆ, ಈ ಮಠಕ್ಕೆ ವಿಶೇಷ ಕಾಳಜಿಯನ್ನು ವಹಿಸುವುದರ ಮೂಲಕ ನಾನು ಜಗದ್ಗುರುಗಳಲ್ಲೂ ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ. ಜಗದ್ಗುರುಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ನೀವು ಈ ಭಾಗಕ್ಕೆ ಹೆಚ್ಚು ಆಸಕ್ತಿ ವಹಿಸುವುದರ ಮೂಲಕ ವಿಶೇಷ ಕಾಳಜಿಯನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಈ ಮೂಲಕ ಮಾಡ್ತಾ ಇದ್ದೇನೆ. ಅದು ನಿಮ್ಮ ಸರ್ಕಾರದ ಹಣಕಾಸಿನ ವಿಚಾರ ಇರ್ಬೋದು, ಯಾವುದೇ ವಿಚಾರಗಳಿರ್ಬೋದು. ಹಾಗಾಗಿ ಆ ದಿಶೆಯಲ್ಲಿ ಈ ಭಾಗದ ಜನರ ಅನುಕೂಲಕ್ಕಾಗಿ, ಈ ಭಾಗದ ಜನರ ಅಭ್ಯುದಯಕ್ಕಾಗಿ, ಈ ಭಾಗದ ಜನರ ಶಿಕ್ಷಣಕ್ಕಾಗಿ ನೀವೆಲ್ಲ ರೀತಿಯ ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಈ ಮಠ ಇನ್ನು ಎತ್ತರಕ್ಕೆ ಬೆಳೆಯುವಂಥ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಕಾಳಜಿ ವಹಿಸುವುದರ ಮೂಲಕ ಈ ಒಂದು ಮಠಕ್ಕೆ ವಿಶೇಷ ಅನುದಾನವನ್ನು ಕೊಡುವುದರ ಮೂಲಕ